ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಲೀವ್ಸ್ಗೆ ಹೇಗೆ ಕೊಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದು ಬಂದು ರೆಡಿ ಥ್ರೆಡ್ ಪೈಪಿಂಗು. ಇದನ್ನು ಸ್ಲೀವ್ಸ್ಗೆ ಈ ರೀತಿ ನೋಡಿ ಹಿಂದ್ಗಡೆನೂ ಕೂಡ ನಾವು ಅಟ್ಯಾಚ್ ಮಾಡಿರುವಂಥದ್ದು ಕಾಣಿಸೋದಿಲ್ಲ. ಆ ರೀತಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಬೇರೆಯವರೆಲ್ಲ ಥ್ರೆಡ್ ಪೈಪಿಂಗ್ ಮಾಡಿದಾಗ ಹೇಗಪ್ಪ ಮಾಡೋದು ಅಂತ ಸುಮಾರು ಜನಕ್ಕೆ ಬಿಗಿನರ್ಸ್ಗೆ ಕನ್ಫ್ಯೂಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ನೋಡಿ, ಬ್ಲೌಸ್ ಪೀಸ್ ಬಂದು ಈ ರೀತಿ ಕಲರ್ ಇದೆ ಸ್ಕೈ ಬ್ಲೂನಲ್ಲಿ. ಸೊ ಇದಕ್ಕೆ ಬ್ಲೂ ಕಲರ್ದು ಕೊಟ್ಟರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ಬ್ಲೂ ಕಲರಲ್ಲಿ ರೆಡಿ ಥ್ರೆಡ್ ಪೈಪಿಂಗ್ನ ತಗೊಂಡಿದ್ದೀನಿ. ಸೊ ಈ ರೀತಿ ಥ್ರೆಡ್ ಪೈಪಿಂಗ್ಗಳು ನಿಮಗೆ ಎಲ್ಲ ಕಲರ್ಸಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕ್ವಾಲಿಟಿನ ನೋಡಿ ತಗೊಳ್ಳಿ ಅಷ್ಟೇ. ಫಸ್ಟು ಈ ರೀತಿ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಲೈನಿಂಗ್ ಮೇಲ್ಗಡೆ ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಅದು ಹೇಗೆ ಅಂತಂದ್ಬಿಟ್ಟು ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಹೀಗೆ ಇಟ್ಕೊಂಡು ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಎರ್ಜಸ್ಗೆ ಬರಬೇಕು. ಆ ರೀತಿ ಹತ್ತಿರದಿಂದ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಎರ್ಜಸ್ಗೆ ಬಂದರೆ ಮಾತ್ರ ನೋಡಿ, ಈ ರೀತಿ ಎರ್ಜಸ್ಗೆ ಬರಬೇಕು. ನಾನು ಕತ್ರಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಎರ್ಜಿಗೆ ಬರಬೇಕು. ಹಾಗೇ ಸ್ಟಿಚ್ ಹಾಕೋಬೇಕು. ಆವಾಗ ಮಾತ್ರ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೋಡಿ. ಹೀಗೆ ಪೂರ್ತಿಯಾಗಿ ಎರ್ಜಸ್ಗೆ ಸ್ಟಿಚ್ ಹಾಕೊಳ್ತಾ ಹೋಗಿ, ಆ ಕಡೆ ಈ ಕಡೆ ಹೋಗಬೇಡಿ. ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ನಾವು ಸ್ಟಿಚ್ ಮಾಡಿದಾಗಲೂ ಕೂಡ ಆ ಕಡೆ ಈ ಕಡೆ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಡ್ಜಸ್ಗೆ ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಯಾವುದೇ ಡಿಸೈನ್ ಸ್ಟಿಚ್ ಮಾಡ್ತೀರಾ ಅಂತಂದರೂ ಇವಾಗ ಟ್ರೆಂಡಿಂಗ್ ಕೂಡ ಇದೆ ಅಲ್ವಾ. ಸೊ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ. ರೆಡಿ ಆಯಿತು. ಇದನ್ನು ಇವಾಗ ಸೀರೆ ಮೇಲ್ಗಡೆ ನೋಡಿ, ಫ್ಯಾಬ್ರಿಕ್ಕು ಈ ರೀತಿ ಸೀರೆ ಫ್ಯಾಬ್ರಿಕ್ ಬಂದು ಸ್ಟ್ರೈಟ್ ಇಟ್ಕೋಬೇಕು. ನಾವು ಥ್ರೆಡ್ ಪೈಪಿಂಗ್ ಮಾಡಿರೋ ಅಂಥದ್ದನ್ನು ಉಲ್ಟಾ ತಿರುಗಿಸಿ ಇಟ್ಕೊಳ್ಳಿ ನೋಡಿ. ಈಗ ಆ ಕಡೆ ನಾವು ಥ್ರೆಡ್ ಪೈಪಿಂಗ್ ಹಾಕಿದ್ದೀವಿ ಅಲ್ವಾ, ಅದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡಾದಮೇಲೆ ನಾವು ಎಲ್ಲಿ ಹೊಲ್ಗೆನ ಹಾಕಿರ್ತೀವಿ ಕರೆಕ್ಟಾಗಿ ಹೊಲ್ಗೆ ಬಂದು ನಿಮಗೆ ಅಲ್ಲಿಗೇ ಬರಬೇಕು. ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು. ನಿಮ್ಮದು ಆ ಕಡೆ ಈ ಕಡೆ ಹೋಯ್ತು ಹೊಲ್ಗೆ ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬರೋದಿಲ್ಲ. ಸೊ ನೋಡಿ, ಆ ರೀತಿ ಸ್ಟಿಚಿಂಗ್ ಮೇಲ್ಗಡೆನೇ ಸ್ಟಿಚ್ ಬರಬೇಕು. ಆ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಿ. 1-2 ಸಲ ಮಾಡ್ತು ಅಂತಂದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಆವಾಗ ನೀವೇ ಮಾಡ್ತೀರಾ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಉಲ್ಟಾ ತಿರುಗಿಸಿ ಲೈನಿಂಗ್ ಮೇಲೆ ಒಂದು ಹೊಲ್ಗೆನ ಹಾಕೋಬೇಕು. ಯಾಕಂತಂದರೆ ಪೈಪಿಂಗ್ ನಾವು ಉಲ್ಟಾ ಮಾಡಿದಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಈ ರೀತಿ ನಾಚು ಹಾಕ್ಕೊಂಡ್ಬೇಡಿ ಒಂದೊಂದು ನೋಡಿ. ರೀತಿ ಪೈಪಿಂಗ್ ಹತ್ರ ಕಟ್ ಮಾಡಬೇಡಿ, ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ. ಅದನ್ನು ಕಟ್ ಮಾಡಿ ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಮೇಲ್ಗಡೆನೇ ಹೊಲಿಗೆ ಹಾಕ್ಬೋದು. ಬಟ್ ಏನಾಗುತ್ತೆ ಅಂತಂದರೆ ಇವು ಸಾಫ್ಟ್ ಮೈಸೂರು ಸಿಲ್ಕ್ ಸೀರೆಗಳಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ, ಅವು ಗೊನ್ ಥರ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟು ಒಂದು ಹೊಲಿಗೆನ ಲೈನಿಂಗ್ ಮೇಲ್ಗಡೆನೇ ಹಾಕ್ಕೊಂಡ್ಬಿಡಿ. ಅದಾದ ನಂತರ ನೀವು ಮೇಲ್ಗಡೆ ಹಾಕ್ತು ಅಂತಂದರೆ ಆ ರೀತಿ ಗೊನ್ನಾಗೋದಿಲ್ಲ. ಸೊ ಬಿಗಿನರ್ಸು ಸ್ಟಿಚ್ ಮಾಡ್ತಿದ್ದೀರಾ ಅಂತಂದರೆ ಈ ರೀತಿ ಸಾಫ್ಟ್ ಸೀರೆಗಳು ಗೊನ್ನಾಗುತ್ತೆ ಅಲ್ವಾ, ಇದೇ ಕಾರಣಕ್ಕೋಸ್ಕರನೇ ಗೊನ್ನಾಗುತ್ತೆ ನೋಡಿ. ಇವಾಗ ಬೇಕಾದರೆ ನೀವು ಅಲ್ಲಿ ಸ್ಟಿಚ್ ಹಾಕಲಿಲ್ಲ ಅಂತಂದರೂ ಪರವಾಗಿಲ್ಲ, ಐರನ್ ಮಾಡ್ತು ಅಂದರೂ ಕೂಡ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ಇದು ಈ ರೀತಿ ಸ್ಟಿಚ್ ಹಾಕೊಳ್ಳಿ ಅಂತ. ಸೊ ನೀವು ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕೊಡಬೇಕು ಅಂತಂದರೆ ಅದು ಐರನ್ನಿಂಗ್ ಮಾಡಿಬಿಟ್ರೇ ಬೆಸ್ಟು. ಬಟ್ ಬಿಗಿನರ್ಸ್ ಆಗಿದ್ದೀರಾ, ನಾನು ಹೇಳ್ಕೊಡ್ತಿರೋದೆಲ್ಲ ಬಿಗಿನರ್ಸ್ಗೆ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಬಿಗಿನರ್ಸು ಈ ರೀತಿ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳೇಬೇಕು ನೋಡಿ. ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ನೋಡಿ, ಹೀಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂತು. ಅದಕ್ಕೋಸ್ಕರನೇ ಹೇಳಿದ್ದು. ಇದಾದ ನಂತರ ಸೈಡಲ್ಲಿ ನಾವು ಪೂರ್ತಿಯಾಗಿ ಇನ್ನೌಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಡಮಿ ಸ್ಟಿಚ್ ಹಾಕ್ಕೊಂಡ್ಬಿಡಿ. ಇದು ಬಂದು ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಎಲ್ಬೋ ಸ್ಲೀವ್ಸ್ಗೆ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಬೋ ಸ್ಲೀವ್ಸ್ದು ಕಟಿಂಗು ಸ್ಟಿಚಿಂಗು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಎಲ್ಬೋ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅನ್ನೋದನ್ನು. ಸೊ ಇದನ್ನು ಈ ರೀತಿ ಕಟಿಂಗ್ ಮಾಡಿಬಿಟ್ಟು ಅಲ್ಲಿ ನೆರಿಗೆನ ಇಟ್ಕೊಳ್ಳೋದು. ಸೊ ನಾನು ಬ್ಯಾಕ್ ಡಿಸೈನ್ಗೂ ಕೂಡ ಸುಮಾರು ಥ್ರೆಡ್ ಪೈಪಿಂಗ್ನ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ ಹೇಗೆ ಇದೇ ಬ್ಲೌಸ್ದು. ಸೊ ಹೇಗೆ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದಾರೆ ಅಂತ ಪೂರ್ತಿ ಸ್ಟಿಚಿಂಗ್ ಎಲ್ಲ ಆದಮೇಲೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ಸ್ಟಿಚ್ ಬಂದಿದೆ ಅಂತ.
ಫಸ್ಟ್ ಈ ರೀತಿ 4 ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅವರು ಒಂದೇ ಕಡೆ ಸ್ವಲ್ಪ ದಪ್ಪದಾಗಿ ಬಫ್ ಅನ್ನೋದು ಬರಲಿ ಎಂದಿದ್ದಾರೆ. ಅದಕ್ಕೋಸ್ಕರ ಒಂದೇ ಕಡೆ ಈ ರೀತಿ ಇಟ್ಟಿದ್ದೀನಿ ನೋಡಿ. ಹೀಗೆ ಇದು ರೆಡಿ ಆಯಿತು. ಯಾವುದೇ ರೀತಿ ನೋಡಿ ಬಟ್ಟೆ ಯಾವುದೇ ರೀತಿ ಗೊನ್ನಾಗೋದಿಲ್ಲ. ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದೀರಾ ಅಂತಂದರೂ ಕೂಡ ರೆಡಿ ಮಾಡ್ಬೋದಾದಂಥ ಥ್ರೆಡ್ ಪೈಪಿಂಗ್ ಇದು. ಸೊ ಇದಾದ ನಂತರ ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇದು ಬಂದು ಬ್ಯಾಕ್ ಹುಕ್ ಬರುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಪೀಸ್ನ ಕಟ್ ಮಾಡಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಕೊಟ್ಟಿರೋ ಅಂಥದ್ದು ನೋಡಿ. 2 ಸೈಡ್ ಕೂಡ ಈ ರೀತಿ ಅಟ್ಯಾಚ್ ಮಾಡಿ ಬ್ಯಾಕ್ ಹುಕ್ ಬರುತ್ತೆ. ಹಾಗೆಯೇ ಮೇಲ್ಗಡೆ ಡೋರಿ ಬೇಕು ಅಂತಂದರೆ ಡೋರಿ ಹಾಕಿಸ್ಕೋಬೋದು, ಇಲ್ಲ ಮೇಲ್ಗಡೆ ಕೂಡ ಉಗಿಸ್ಬೇಕು ಅಂತಂದರೆ ಉಗ್ಸ್ ಕೂಡ ಹಾಕಿಸ್ಕೋಬೋದು. ಸೊ ಅವರು ಡೋರಿ ಹೇಳಿದ್ದಾರೆ, ಹಾಗಾಗಿ ನಾನು ಡೋರಿನ ಇಡ್ತೀನಿ. ಹಾಗೆಯೇ ಫ್ರಂಟಲ್ಲೂ ಕೂಡ ಪ್ರಿನ್ಸ್ ಕಟ್ಟಲ್ಲ, 1 ಡಾಟ್ ಬ್ಲೌಸ್ ಇದು. ಸೊ ಇದ್ರ ಕಟಿಂಗ್ ವೀಡಿಯೋನ ನೈಟ್ ಕಟ್ ಮಾಡಿದೆ, ಹಾಗಾಗಿ ಇದ್ರದ್ದು ಕಟಿಂಗ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಬ್ಲೌಸ್ಗಳು ಬರ್ತಾ ಇರುತ್ತೆ ಅಲ್ವಾ, ಆವಾಗ ನಿಮಗೆ ಕಟಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಬಂದು 1 ಡಾಟ್ ಬ್ಲೌಸು. ಸೊ ಒಂದೇ ಒಂದು ಡಾಟ್ ಇದೆ ಅಷ್ಟೇ, ಪ್ರಿನ್ಸ್ ಕಟ್ಟಲ್ಲ. 1 ಡಾಟ್ ಬ್ಲೌಸಲ್ಲಿ ಈ ರೀತಿ ಫ್ರಂಟಲ್ಲಿ ಕಟ್ ವರ್ಕ್ನ ಕೊಟ್ಟಿರೋ ಅಂಥದ್ದು. ಇದಕ್ಕೂ ಕೂಡ ನೋಡಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.